ವೆರಿ ಟಚಿಂಗ್ ಆ್ಯಂಡ್ ಎವ್ರಿಥಿಂಗ್. ಆಮೇಲೆ ನೋಡಿ ನಮ್ಗೆ ಹೋಗ್ಬೇಕಾದ್ರೆ ಎಲ್ಲೂ ಏನೇ ಕಷ್ಟ ಕೊಟ್ಟರು ದೇವರು ಮಿಡಲ್ಲಿ ಭಾರತೀಯ ರಣಗಳು ಮಾಡಬೇಕಾರೆ ಪಿಕ್ಚರ್ ಹಿಟ್ ಮಾಡಿಸ್ತಾರೆ. ಅಲ್ಲೂ ನಮಗೇನು ಗೋಳಾಡಿಸಿಲ್ಲ ನೋಡಿ. ಆ ನೋವಲ್ಲೂ ಒಂದು ಸುಖ ಇತ್ತು. ಅದಕ್ಕೆ ನಾನು ಐ ವಾಸ್ ಗೋಯಿಂಗ್ ಫಾರ್ ದ ಥಿಯೇಟರ್ಸ್ ವಿಸಿಟ್ಗೆ ಹೋಗ್ಬೇಕಾದ್ರೆ, ಅಲ್ಲಿ ಮಲ್ಟಿಪ್ಲೆಕ್ಸ್ಗೆ ಹೋಗ್ಬೇಕಾದ್ರೆ ದಬ್ದು ಕ್ರೌಡ್ ದೇ ವಿಸಿಟ್ ಫಾರ್ ಭಾರತೀಯ ರಣಗಳಲ್ಲಿ. ಒಳ್ಳೆ ಲಾಸ್ಟ್ ಇಯರ್ದು ಒಳ್ಳೆ ಹಿಟ್ ಆಯಿತು ಫಿಲಮ್. ಅದು ಇಯರ್ ಎಂಡಿಂಗ್ಲಿ ನವಂಬರ್ಲಿ ಬಂದಿದ್ದು. ಇಟ್ ವಾಸ್ ವೆರಿ ಗುಡ್. ಒಟ್ಟು ಶಿವಣ್ಣನ ಯಾರೋ ಬಿಟ್ಕೊಡಲ್ಲ ಅಂತ ಅಷ್ಟೇ. ಅದು 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 ಅದರಲ್ಲೇ ಗೊತ್ತಾಗುತ್ತೆ. ಅದಾದಮೇಲೆ ರೆಸ್ಟ್ ಆಫ್ ಥಿಂಗ್ಸ್ ಹ್ಯಾಪನ್. ನಿಮಗೆ ಗೊತ್ತು ಬಂದಾದ್ಮೇಲೆ ಹಿಂಗೆಲ್ಲ ಆಯಿತು. ಆ್ಯಂಡ್ ಓನ್ಲಿ ಥಿಂಗ್ ಸಪೋರ್ಟ್ ವಾಸ್ ಮೇಜರ್. ಎಸ್ಪೆಷಲಿ ಯಾವತ್ತೂ ನಾನು ಗೀತನ ಮರೆಯೋಕ್ಕಾಗಲ್ಲ ಅದರಲ್ಲಿ. ಬಿಕಾಸ್ ಶಿ ವಾಸ್ ಎ ವೆರಿ ಬಿಗ್ ಸಪೋರ್ಟ್. ಅದು ಅವ್ರದ್ದು ತ್ಯಾಗ ಇರ್ಬೋದು, ಸ್ಯಾಕ್ರಿಫೈಸ್ ಇರ್ಬೋದು ಲೈಫ್ಲಿ. ಇಟ್ಸ್ ಅ ಬಿಗ್ ಸ್ಯಾಕ್ರಿಫೈಸ್. ಇವನ್ ಮಕ್ಕಳು ಅಷ್ಟೇ ಪಾಪ, ಈ ಎಂಗೇಜ್ ಪಾಪ ಈ ಮಗುನೂ ಅಷ್ಟೇ ಎಲ್ಲ ಬಿಟ್ಟು ಪಿಕ್ಚರ್ ಕೆಲಸ ನಡೀತಾ ಇದೆ. ಅಪ್ಪನಿಗೆ ಹಿಂಗಾಗಿದೆ, ಅದೊಂದು ನೋವು. ಆಮೇಲೆ ನನ್ನ ತಾಳ್ಕೋಬೇಕು. ಮೊದಲೇ ಶಾರ್ಟ್ ಟೆಂಪರ್ಡು, ಕೋಪ ಬರುತ್ತೆ, ಅದನ್ನೆಲ್ಲ ತಾಳ್ಕೊಂಡ್ವೆ. ಆ್ಯಂಡ್ ಸಿನಿಮಾ ಮಾಡ್ಬೇಕಷ್ಟೇ, ನೋ ರೆಸ್ಟ್ರಿಕ್ಷನ್. ಜಸ್ಟ್ ಟೋಲ್ಡ್ ಯು ಗೋ ಹೆಡ್, ಏನು ಅನಿಸ್ಬೇಕಂದ್ರೆ ಮಾಡಬೇಕು ಅದು ಅಷ್ಟೇ. ಅಲ್ಲ, ನೀವು ಗೀತಕ್ಕನ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಯಾವಾಗಲೂ ನನಗೆ ಒಂದು ಸಂಗತಿ ನೆನಪಾಗುತ್ತೆ. ನಾವು ಎಷ್ಟೇ ದೊಡ್ಡವರಾಗಿರ್ಬೋದು, ನಾವು ಎಷ್ಟೇ ಸಾಧನೆ ಮಾಡಿರ್ಬೋದು, ಆದರೆ ಹೆಂಡತಿ ಕೊಡುವಂಥ ಸಪೋರ್ಟ್ ಇದೆಯಲ್ಲ ಶಿವ, ಅದಕ್ಕೆ ಕುವೆಂಪು ಒಂದು ಕಡೆ ಭಾಳ ಅದ್ಭುತವಾಗಿ ಉಲ್ಲೇಖ ಮಾಡ್ತಾರೆ. ಭಾಳ ಇಷ್ಟಪಡ್ತೀರಿ ನೀವು ಇದನ್ನು. ಕುವೆಂಪು ಅವ್ರಿಗಿಂತ ಮೊದಲು ಅವ್ರ ಹೆಂಡತಿ ಹೋಗ್ಬಿಟ್ರು. ಅವ್ರ ಹೆಸರು ಹೇಮಾವತಿ. ಕುವೆಂಪುಗಿಂತ ಮೊದಲು ಹೋಗ್ಬಿಟ್ರು ಅವರು. ಅದವ್ರು ತುಂಬ ಚೆನ್ನಾಗಿ ಬರೀತಾರೆ. ಎಷ್ಟು ಹೆಂಡತಿನ ಮಿಸ್ ಮಾಡ್ಕೊತಿದ್ದಾರೋ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ನಾನು ಸತ್ತಾದ್ಮೇಲೆ ನಾನು ಸ್ವರ್ಗಕ್ಕೆ ಹೋದೆ. ಸ್ವರ್ಗಕ್ಕೆ ಹೋಗಿ ಸ್ವರ್ಗದ ಬಾಗಿಲನ್ನು ತಟ್ಟಿದೆ, ಕಟಕಟ ಅಂತ ತಟ್ಟಿದೆ. ಒಳಗಡೆಯಿಂದ ಯಾರು ಅಂತ ಶಬ್ದ ಕೇಳ್ತು. ಆವಾಗ ನಾನು ಹೇಳಿದೆ, ನಾನು ಕುವೆಂಪು ಅಂತ. ಸ್ವರ್ಗದ ಬಾಗಿಲು ತೆಗಿಲಿಲ್ಲ. ಇನ್ನೊಂದ್ಸರಿ ಬಾಗಿಲು ತಟ್ಟಿದೆ, ಯಾರು ಅಂತ ಒಳಗಡೆಯಿಂದ ಶಬ್ದ ಬಂತು. ನಾನು ಹೇಳಿದೆ, ನಾನು ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ, ಶ್ರೇಷ್ಠ ಕವಿ. ಬಾಗಿಲು ತೆಗಿಲಿಲ್ಲ. ಇನ್ನೊಂದ್ಸರಿ ಬಾಗಿಲು ತಟ್ಟಿದೆ, ಯಾರು ಅಂತ ಶಬ್ದ ಕೇಳ್ತು. ನಾನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ನಾಟಕಕಾರ. ಎಲ್ಲ ನಾನು ಹೇಳಿದೆ ವಿಶೇಷಣಗಳನ್ನು. ಬಾಗಿಲು ತೆಗಿಲಿಲ್ಲ. ಕೊನೆಗೆ ಇದು ಯಾಕೋ ಬಾಗಿಲು ತೆಗಿಯಲ್ಲ ಅಂತ ಗೊತ್ತಾಯಿತು. ಮತ್ತೊಂದು ಸರಿ ಬಾಗಿಲು ತಟ್ಟಿದೆ, ಯಾರು ಅಂತ ಶಬ್ದ ಬಂತು. ಅಯ್ಯೋ, ನಾನು ಹೇಮಿ ಗಂಡ ಅಂದೆ. ತಕ್ಷಣಕ್ಕೆ ಸ್ವರ್ಗದ ಬಾಗಿಲು ತೆಗೀತು ಅಂತ. ಅಂದರೆ ಶಿವಣ್ಣ, ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ನಮ್ಮ ಯಾವುದೇ ವಿಶೇಷಣಗಳು ಏನೇ ಇರ್ಬೋದು ಅಲ್ವಾ, ನಮಗೆ ನಮ್ಮವ್ರು ಕೊಡುವಂಥ ಸಾಥ್ ಇದೆಯಲ್ಲ ಶಿವಣ್ಣ, ಅದು ದಟ್ ಈಸ್ ಗ್ರೇಟ್ ಅಂತ ಏನಂತೀರಿ? 100%. ಅದು ಇದೇ ಬೇರೆ. ಅದು ಇದೇ ಬೇರೆ. ನೆನ್ಸ್ಕೋಬೇಕು ಎಲ್ಲರೂ. ಒಂದೊಂದ್ಸತಿ ಮರೆತು ಬಿಡ್ತೀವಿ ನಾವೂ. ಬಟ್ ಅದು ಸಾಕಷ್ಟು ಜನ ಇದ್ದಾರೆ ವೇರ್ ದಟ್ ಸಪೋರ್ಟ್ ಸಿಸ್ಟಮ್ ಯಾವಾಗಲೂ ಸ್ಟ್ರಾಂಗಾಗಿ. ಇವತ್ತು ನಾವೆಲ್ಲ ವಾಪಸ್ ಬರಬೇಕಂದ್ರೆ ಅವರ ಒಂದು ಹಾರೈಕೆ, ದಟ್ ಬ್ಲೆಸ್ಸಿಂಗ್ಸ್ ವಾಸ್ ದ ಥಿಂಗ್. ಐ ಕೇಮ್ ಬ್ಯಾಕ್. ನಿಜವಾದ ಪೂಜಾ ಫಲ ಅಷ್ಟೇ. ಎಸ್. ಶಿವಣ್ಣ ಹತ್ರ ಮಾತಾಡ್ಬೇಕಾದ್ರೆ ನನಗೆ ಏನು ಅಂದರೆ, ತೆಗೆದಷ್ಟೂ ಕೂಡ ಬುತ್ತಿ, ಹೇಳಿದಷ್ಟೂ ಕೂಡ ಸಂಗತಿಗಳು. ನಾನು ಒಂದು ಸಂಗತಿನ ತುಂಬ ಸಂದರ್ಭಗಳಲ್ಲಿ ನಾನು ಉಲ್ಲೇಖ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಮತ್ತೆ ಉಲ್ಲೇಖ ಮಾಡಬೇಕು. ಅವ್ರು ಹೇಳ್ತಾಯಿದ್ರು, ನನಗೆ ಬಿದ್ದಂಥ ಏಟುಗಳು ಎಷ್ಟು ಅಂತ ಹೇಳಿ. ಫಸ್ಟ್ ಅವರು ಆ್ಯನ್ಯೂರಿಸಮ್ ಬಗ್ಗೆ ಹೇಳಿದರು. ನಾನು ಕೂಡ ಈಗ 7.5 ವರ್ಷದ ಹಿಂದೆ ಆ್ಯನ್ಯೂರಿಸಮ್ನಿಂದ ನರಳ್ತಾ ಇದ್ದೆ. ನನಗೆ ಅಪೋಲೋ ಆಸ್ಪತ್ರೆಗೆ ಸೇರಿಸಿದರು. 10 ಗಂಟೆಗಳ ಕಾಲ ನನಗೆ ಆಪ್ರೇಷನ್ ಆಯಿತು. 10 ಗಂಟೆ ಆಪ್ರೇಷನ್. ನನಗೆ ಸರಿಸುಮಾರು ಒಂದು ವಾರ 10 ದಿವಸ ಎಚ್ಚರ ಬಂದಿರಲಿಲ್ಲ. ಒಂದು ಕರೆ ನಿರಂತರವಾಗಿ ಬರ್ತಾಯಿತ್ತು ನನ್ನ ಹೆಂಡತಿಗೆ, ಅದು ಶಿವಣ್ಣ ಅವ್ರದ್ದು. ನಾನು ರಂಗನಾಥ್ ಹತ್ರ ಮಾತಾಡಬೇಕು ಅಂತ. ಕೊನೆಗೆ ನನ್ನ ವೈಫ್ ನನಗೆ ಎಚ್ಚರ ಬಂದಾದ್ಮೇಲಿಂದ ಕೊಟ್ಟರು, ನನಗೆ ಫೋನ್ ಕೊಟ್ಟರು, ಹೀಗೆ ಶಿವಣ್ಣ ನಿನ್ನ ಜೊತೆ ಮಾತಾಡಲೇಬೇಕು ಅಂತಾರೆ ಅಂತ. ನನ್ನ ಜೀವನದ ಕೊನೆಯ ಉಸಿರಿರೋ ತನಕ ನಾನು ಶಿವಣ್ಣವರ ಆ ಮಾತನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಶಿವಣ್ಣ ಅವ್ರು ಹೇಳಿದಂಥ ಒಂದೇ ಒಂದು ಮಾತು, ರಂಗನಾಥ್ ನಿಮಗೆ ಆ್ಯನ್ಯೂರಿಸಮ್ ಆಗಿದೆ, ಏನು ಯೋಚನೆ ಮಾಡಬೇಡಿ, ನನಗೂ ಆಗಿತ್ತು, ನಾನೀಗ ಫಸ್ಟ್ ಕ್ಲಾಸ್ ಆಗಿದ್ದೀನಿ, ನೀವು ಇನ್ನೂ 10 ವರ್ಷ ಹೆಂಗೆ ಆಗ್ಬಿಡ್ತೀರಿ ಅಂತ ಹೇಳಿ ಅಂತ. ಶಿವಣ್ಣವರ ಮಾತಿದೆಯಲ್ಲ, ಆ ಮಾತು ಫಲ ಕೊಟ್ಟಿದೆ. ಇವತ್ತು ನಾನು ನಿಮ್ಮ ಜೊತೆಗೆ ಇಷ್ಟೊಂದು ನಿರರ್ಗಳವಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ, ಅದೇ ಪ್ರೇರಣೆ ಆಗಿರುವಂಥ ಶಿವಣ್ಣನ ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಅದು ಆ ವಿಷಯಗಳಲ್ಲಿ ಶಿವಣ್ಣವ್ರ ವಿಷಯಕ್ಕೆ ಬಹಳ ಒಂದು ದೊಡ್ಡದೊಂದು ಸ್ಥಾನ ಇದೆ. ರಿಯಲಿ ನಾನು ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಶಿವಣ್ಣ.